Hi, I'm Aindrita Ray. ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. We have the opportunity to donate Shiva to Sri Suttur Mata in association with PETA. Thanks to modern technology and talented artisan, today we have the mechanical elephant and ಎಲ್ಲ ಕಲ್ಚರಲ್ ಟ್ರೆಡಿಷನ್ನ ಈಗ ಫಾಲೋ ಮಾಡ್ಬೋದು, ಪರ್ಫಾರ್ಮ್ ಮಾಡ್ಬೋದು ವಿದೌಟ್ ಯೂಸಿಂಗ್ ಆ್ಯನ್ ಆ್ಯಕ್ಚುಯಲ್ ಎಲಿಫೆಂಟ್. ಸೊ ಆನೆ ಯೂಸ್ ಮಾಡಿದಾಗ ಸುಮಾರು ಸತಿ ಆಕ್ಸಿಡೆಂಟ್ಸ್ ಆಗುತ್ತೆ, ಎಲ್ಲರಿಗೂ ರಿಸ್ಕ್ ಆಗುತ್ತೆ ಆ್ಯಂಡ್ ಆನೆಗೂ ತುಂಬ ತೊಂದರೆ ಆಗುತ್ತೆ. ಸೊ ಆ ಥರ ಅನಾಹುತಗಳು ಆಗಬಾರ್ದು ಅಂದರೆ ಆನೆಗಳು ಕಾಡಲ್ಲೇ ಇರೋದು ಒಳ್ಳೆಯದು. ಆನೆಗಳು ನಾಡಲ್ಲೆಲ್ಲ ಕಾಡಲ್ಲಿರಬೇಕು. ಸೊ ಈಗ ಕಾಡಿಂದ ಆನೆಗಳನ್ನು ನಾಡಿಗೆ ತಂದರೆ ಅವು ಸೈಕಲಾಜಿಕಲಿ ಒಂದಷ್ಟು ತೊಂದರೆಗಳನ್ನ ಅನುಭವಿಸ್ತವೆ. So I hope more such temples adopt the mechanical elephant and let's keep the elephant in the forest with their families. ಆದರೆ ಈ ಬೃಹತ್ ಪ್ರಾಣಿಗಳನ್ನು ಸಾಕುವಾಗ ಅದಕ್ಕೆ ತರಬೇತಿ ಕೊಡಲಿಕ್ಕೆ ಇತ್ಯಾದಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ಅಂತಹ ಪ್ರಾಣಿಗಳಿಗೆ ತೊಂದರೆ ಆಗುವಂಥ ಸನ್ನಿವೇಶಗಳಿರುತ್ತೆ. ಅಂತಹ ಯಾವುದೇ ತೊಂದರೆ ಪ್ರಾಣಿಗಳಿಗೂ ಆಗಬಾರ್ದು ಅನ್ನೋದು ಪೇಟಾ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಅವರು ಇದನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಬೇರೆ ಕಡೆಗಳಲ್ಲಿ ಕೂಡ ಸಾಧ್ಯವಾದಷ್ಟು ಇಂತಹ ಒಂದು ರೋಬೋ ಆನೆಗಳನ್ನು ಬಳಸೋದ್ರ ಮುಖಾಂತರವಾಗಿ ದೇವರ ಉತ್ಸವಕ್ಕೂ ಅನುಕೂಲ ಆಗುತ್ತೆ ಮತ್ತು ಯಾವುದೇ ಪ್ರಾಣಿ ಹಿಂಸೆ ಇಲ್ಲದೂ ಕೂಡ ಧಾರ್ಮಿಕ ಕೆಲಸಗಳನ್ನು ನಡೆಸ್ಬೋದಾಗಿರುತ್ತೆ. ಇದ್ರ ಬಗ್ಗೆ ಬೇರೆಯವರು ಕೂಡ ಯೋಚಿಸಬಹುದಾಗಿದೆ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ.